ಹಲೋ, ಡಾಕ್ಟರ್ ಪಿ ಸುರೇಂದ್ರ ಉಪಾಧ್ಯ ಬೆಂಗಳೂರಿನಿಂದ. ಈಗ ಭಾವಬಲದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ನಿಮಗೆ ಉದಾಹರಣೆ ಮೂಲಕ ತಿಳಿಸ್ಲಿಕ್ಕಿದ್ದೇನೆ. ಓಕೆ, ನೋಡಿ, ಭಾವಬಲವನ್ನು ನಾವು ಇವಾಗ ಸುಲಭವಾಗಿ ಕಂಡುಹಿಡಿಯಬಹುದು. ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಭಾವಬಲ ಯಾವುದರಿಂದ ಇರುತ್ತಂದರೆ ಭಾವಾಧಿಪತಿಯ ಬಲ, ಆಮೇಲೆ ಭಾವ ದಿಗ್ಬಲ. ಆಯಿತಾ? ಇಲ್ಲಿ ನೋಡಿ, ಜಗನ್ನಾಥ್ ಹೋರಾದಲ್ಲಿ ನೀವು ಏನು ಮಾಡಬೇಕಂದ್ರೆ, ಇದು ಬೇಸಿಕ್ಸ್, ಇಲ್ಲಿ ಸ್ಟ್ರೆಂತ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿದರೆ ಬಾರ್ ಗ್ರಾಫ್ ಬರ್ತದೆ. ಅದರ್ ಸ್ಟ್ರೆಂತ್ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ ಮೌಸ್ ಕ್ಲಿಕ್ ಮಾಡಿ, ನಿಮಗೆ ಆ್ಯಕ್ಚುಲಿ ಷಡ್ಬಲ ಸಮ್ಮರಿ ಬಂದಿರುತ್ತೆ. ಇದು ಷಡ್ಬಲ ಸಮ್ಮರಿ. ಅದರಲ್ಲಿ ಭಾವಬಲ ಅಂತ, ಭಾವಬಲ ಅಂದರೆ ಪ್ರತಿಯೊಂದು ಭಾವದ ಬಲ ಎಷ್ಟು ಅಂತ ಕಾಣಿಸುತ್ತೆ. ಅದು ನೋಡಿ, ಇಲ್ಲಿ ದಿಗ್ಬಲ, ದೃಗ್ಬಲ. ದಿಗ್ಬಲ ಅಂದರೆ ದಿಕ್ಕಿನ ಒಂದು ಬಲ, ನಾರ್ತ್ ವೆಸ್ಟ್ ಸೌತ್ ಈಸ್ಟ್. ಓಕೆ, ಸೊ ನಾರ್ತ್ ಈಸ್ಟ್ ಸೌತ್ ವೆಸ್ಟ್. ಸೊ ಡೈರೆಕ್ಷನ್ ಸ್ಟ್ರೆಂತ್ ಅಂತೇಳಿ ದಿಗ್ಬಲ. ಸೊ ಅಧಿಪತಿ, ಅದನ್ನೆಲ್ಲ ಕೂಡಿಸಿದರೆ ಭಾವಬಲ ಬರ್ತದೆ. ಅದನ್ನು ರೂಪಾಸ್ ಕನ್ವರ್ಟ್ ಮಾಡ್ತಾರೆ. ಒಂದು ರೂಪ ಅಂದರೆ 60 ಷಷ್ಠ್ಯಾಂಶ ಅಂತೇಳಿ. ಸೊ ಭಾವಬಲ ಡಿವೈಡೆಡ್ ಬೈ 60 ನಿಮಗೆ ರೂಪಾಸ್ ಬರ್ತದೆ. ಈ ರೂಪಾಸ್ಗಳಲ್ಲಿ ಮೊದಲನೇ 6ನೇ ರ್ಯಾಂಕುಗಳನ್ನು ಒಟ್ಟು ಮಾಡಬೇಕು. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂತೇಳಿ. ಈ ರೂಪಾಸ್ ಸ್ಟ್ರೆಂತಿನ ಮುಖಾಂತರ ನೀವು ಒಟ್ಟು ಹಾಕಿ. ಈಗ ನನ್ನ ಕುಂಡಲಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ನನ್ನದು ಮಿಥುನ ಕುಂಡಲಿ. ಓಕೆ, ಜಮಿನಿ ಲಗ್ನ. ನೋಡಿ, ಇಲ್ಲಿ ಸ್ಕೇಲ್ ಇದು ನಿಮಗೆ ನಾನು ನಾರ್ತ್ ಕುಂಡಲಿಯನ್ನು ಕೊಟ್ಟಿದ್ದೇನೆ. ಬೇಕಾದರೆ ನಿಮಗೆ ಕೆಲವರಿಗೆ ಸೌತ್ ಕುಂಡಲಿ ಬೇಕಾಗ್ತದೆ, ಅಂಥವರಿಗೆ ನಾನು ಸೌತ್ ಕುಂಡಲಿಯನ್ನು ಕೂಡ ಕೊಡಬಲ್ಲೆ. ಹಾಗೆ ಇದನ್ನು ಸ್ನಿಪ್ಪಿಂಗ್ ಶಾರ್ಟ್ಸ್ ಮುಖಾಂತರ ಕಟ್ ಮಾಡಿ, ಸ್ನಿಪ್ಪಿಂಗ್ ಟೂಲ್ಸ್ ಅಂತೇಳಿ ಬರ್ತದೆ, ಅದರಲ್ಲಿ ಇಲ್ಲಿ ಆ್ಯಡ್ ಮಾಡಿ. ಆಯ್ತು ನೋಡಿ, ಯಾರಿಗೆ ಸೌತ್ ಬೇಕೋ ಅವರು ಇದನ್ನು ಫಾಲೋ ಮಾಡಿ, ಯಾರಿಗೆ ನಾರ್ತ್ ಬೇಕೋ ಇದನ್ನು ಫಾಲೋ ಮಾಡಿ. ಇನ್ಫ್ಯಾಕ್ಟ್ ಎಲ್ಲ ಗೊತ್ತಿರಬೇಕು ನಿಮಗೆ. ಕಲ್ಕತ್ತಾಕ್ಕೆ ಹೋದರೆ ಕಲ್ಕತ್ತಾದವರು ಯಾವ ರೀತಿ ನೋಡ್ತಾರೆ, ಅವರು ರಿವರ್ಸ್ ನೋಡ್ಕೊತ ಹೋಗ್ತಾರೆ. ಓಕೆ, ಇಲ್ಲಿ ನಾರ್ತ್ ಕುಂಡಲಿಯಲ್ಲಿ ನೋಡಿ, ಇದು ಭಾಳ ಈಸಿ. ಹೇಗೆ? 3 ಅಪೋಸಿಟ್ 9. ಸೊ 2ನೇ ಮನೆ ಅಪೋಸಿಟ್ 8ನೇ ಮನೆ, 3ನೇ ಮನೆ ಆಪೋಸಿಟ್ 11ನೇ ಮನೆ. ನೋಡಿ, 4ನೇ ಮನೆ ಆಪೋಸಿಟ್ 10ನೇ ಮನೆ. ಆಯಿತಾ? ಇಲ್ಲಿಂದ ಇದು ಗ್ರಹಗಳನ್ನು ಹಾಕಿ ನೀವು ಬಲವನ್ನು ಕೂಡ ಅದರಲ್ಲಿ ತುಂಬಿಸ್ಬೋದು. ಅದನ್ನು ನಾನು ಇಲ್ಲಿ ಕುಂಡಲಿ ಮುಖಾಂತರ, ಇಲ್ಲಿ ಟೇಬಲ್ ಮುಖಾಂತರ ಹಾಕಿದ್ದೇನೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತೇಳಿ. ಫಸ್ಟ್ ರ್ಯಾಂಕ್ ಅದರಲ್ಲಿ ಯಾವುದು ಹೈಯೆಸ್ಟು? 905 ಈಸ್ ಹೈಯೆಸ್ಟ್. ನೋಡಿ, 6ನೇ ಮನೆ, ದಟ್ ಈಸ್ ಗುಡ್ ಕ್ಯಾರಿಯರ್, ರೆಸ್ಪೆಕ್ಟೇಬಲ್ ಕ್ಯಾರಿಯರ್ ಅಂತ. ಆಮೇಲೆ 7th ಹೌಸ್, ಪಾರ್ಟ್ನರ್ಶಿಪ್, ವೆರಿ ಗುಡ್ ಪಾರ್ಟ್ನರ್ಶಿಪ್. ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ. 3ನೇದು 11th ಹೌಸ್, ಫ್ರೆಂಡ್ಶಿಪ್, ಪ್ರಾಫಿಟ್ಸ್ ಆ್ಯಂಡ್ ಎಲ್ಡರ್ ಬ್ರದರ್. 4ನೇ ರ್ಯಾಂಕು 12th ಹೌಸ್, ನೇಮ್ ಆ್ಯಂಡ್ ಫೇಮ್, ಫಾರಿನ್ ಟ್ರಾವೆಲ್, ಆಲ್ ದೀಸ್ ಥಿಂಗ್ಸ್. 5ನೇ ರ್ಯಾಂಕು ಫಸ್ಟ್ ಹೌಸ್, ಕ್ಯಾರೆಕ್ಟರ್, ಪರ್ಸನಾಲಿಟಿ, ನೇಚರ್, ಆಲ್ ದೀಸ್ ಥಿಂಗ್ಸ್. ಡೊನಾಲ್ಡ್ ಟ್ರಂಪ್ ಕೇಸಲ್ಲಿ ಫಸ್ಟ್ ಹೌಸ್ ಹ್ಯಾಸ್ ಗಾಟ್ ಲಾಟ್ ಮೆನಿ ರೂಪಬಲಾಸ್. ಅದು ಕೂಡ ನಿಮಗೆ ತೋರಿಸ್ತೇನೆ.
ಡೊನಾಲ್ಡ್ ಟ್ರಂಪ್ ಇಲ್ಲಿದೆ ನೋಡಿ. ನೋಡಿ ಫಸ್ಟ್ ಹೌಸ್ 11.54 ನೋಡಿ. ಅದೇ ಸೆವೆಂತ್ ಹೌಸು 185. ಅಂದರೆ ಸೆವೆಂತ್ ಹೌಸ್ ದೇರ್ ಇಸ್ ನೋ ಸ್ಟ್ರೆಂತ್. ದಟ್ ಮೀನ್ಸ್ ಹಿ ಹ್ಯಾಸ್ ಗಾಟ್ ಇಲ್ಲಿಗಲ್ ಅಫೇರ್ಸ್ ಆಸ್ ವೆಲ್ ಆಸ್ ಮೋರ್ ದ್ಯಾನ್ ಒನ್ ಮ್ಯಾರೇಜ್ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರದ್ದು ನೀವು ಇಲ್ಲಿ ನೋಡ್ಬೋದು. ಓಕೆ, ಅದನ್ನು ಆಮೇಲೆ ನೀವು ನೋಡ್ಕೊಳ್ಳಿ. ಈಗ ಫಸ್ಟು ಸುರೇಂದ್ರ ಉಪಾಧ್ಯಾಯ ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಣ. ಸೊ 6th rank 5th house. 5th house is for creativity, children and higher education. Yes, I got all those things. ನೆಕ್ಸ್ಟ್ ಇನ್ನೊಂದು ಜಾತಕವನ್ನು ನಾನು ಸಿದ್ಧಾಂತ ರಾವ್, ನನ್ನ ಗ್ರ್ಯಾಂಡ್ ಸನ್, ಫಸ್ಟ್ ಡಾಟರ್ನ ಮಗ. ಇವೊಂದು ನೋಡಿ ಎಲ್ಲ ಕಾಂಬಿನೇಷನ್ ನೋಡಿ. 8th ಹೌಸಲ್ಲಿ ಭಾವಕುಂಡಲಿಯಲ್ಲಿ 5 ಪ್ಲ್ಯಾನೆಟ್ಸ್ ಇದೆ. ಇವೊಂದು ರೂಪ ನೋಡಿ. ಫಸ್ಟ್ ನೋಡಿ ಹಾಗೆ 8th ಹೌಸೇ ಇದೆ ನೋಡಿ ಸ್ಟ್ರೆಂತ್. ಈಗ ಒಂದು ನೀವು ಭಾವಕುಂಡಲಿ ತೋರಿಸ್ತೇನೆ ನೋಡಿ. ಚಿ ಸಿದ್ಧಾಂತ ರಾವ್ ನೋಡಿ, ಇದು ರಾಶಿಕುಂಡಲಿ. ಅದೇ ಭಾವಕುಂಡಲಿ ತೋರಿಸ್ತೇನೆ ನೋಡಿ. ಈಗ ಏನಾಯ್ತು? ಭಾವಕುಂಡ ನೋಡಿ. ಶುಕ್ರ, ಮರ್ಕ್ಯುರಿ, ಶನಿ, ಕೇತು. ರಾವ್ ಇಸ್ 2nd house. ಸೊ ಈಗ ನೀವು ಭಾವಬಲ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಏನಂತೇಳಿ. ಭಾವಬಲದಲ್ಲಿ ಏನಿದೆ ನೋಡಿ. ಸೆಕೆಂಡ್ ನೋಡಿ, ಫಸ್ಟ್ ರ್ಯಾಂಕ್ ಫಸ್ಟ್ ಹೌಸ್, 8th house, 2nd rank 2nd house ನೋಡಿ. ಸೊ 2nd ಹೌಸಲ್ಲಿ ರಾವ್ ಇರೋದು ಭಾಳ ಒಳ್ಳೆಯದಂತೇಳಿ ನಿಮಗೆ ಹೇಳಿದ್ದೆ ನಾನು. ಓಕೆ, ಇವನ ಇಲ್ಲಿ ಕುಂಡಲಿ ನೋಡಿದ್ರು ಇಲ್ಲೇ ಇದೆ ನೋಡಿ, ಸಿದ್ಧಾಂತ ರಾವ್. ಓಕೆ, ದಿಸ್ ಇಸ್ ನಾರ್ತ್ ಕುಂಡಲಿ. ನಾನು ಇದನ್ನು ಭಾವಕುಂಡಲಿ ನಿಮಗೆ ಹಾಕ್ತೇನೆ ಇಲ್ಲಿ, ಸೊ ದಟ್ ನಿಮಗೆ ಬಹಳಷ್ಟು ಬೇಗ ಅರ್ಥ ಆಗ್ತದೆ ಯಾಕೆ ಆ ರೀತಿ ಆಗಿದೆ. ಸೊ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೇವಲ್ಲ, ನಿಮ್ಮ ಕುಂಡಲಿಯಲ್ಲಿ ಏನಿದೆಯೋ ಅದೇ ನಿಮಗೆ ಭಾವಬಲದಲ್ಲಿ ಗೊತ್ತಾಗೋದು ನೋಡಿ. 2nd house ರಾಹು ಭಾಳ ಒಳ್ಳೆಯದಿದೆ. 8th ಹೌಸಲ್ಲಿ ಇಷ್ಟು ಕುಂಡಲಿ ಅಕಲ್ಟ್ ಸೈನ್ಸ್ ಅಂತ ಮೊದಲೇ ಹೇಳಿದ್ದೇನೆ. ವೀನಸ್ ಮರ್ಕ್ಯುರಿ, ಸ್ಯಾಟರ್ನ್ ಮರ್ಕ್ಯುರಿ, ವೀನಸ್ ಕೇತು, ಸ್ಯಾಟರ್ನ್ ಕೇತು, ಮರ್ಕ್ಯುರಿ ಕೇತು, ಆಲ್ ದಿಸ್ ಲೀಡ್ಸ್ ಎ ಫಸ್ಟ್ ಕ್ಲಾಸ್ famous astrologer. Now he itself is a good astrologer. So even his mother is surprised. Okay. ಈಗ ನಮ್ಮ ಭಾವಬಲದಲ್ಲಿ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ ನೋಡಿ. ಈಗ ನೋಡಿ 3rd rank 9th house. 9th ಹೌಸಲ್ಲಿ ಏನಿದೆ? ಇವೊಂದು 9th ಹೌಸಲ್ಲಿ ನೋಡಿ ಮಂಗಲ್ ಇದೆ. ಓಕೆ, ಆಮೇಲೆ 10th ಹೌಸಲ್ಲಿ ಮೂನ್ ಇದೆ. 12th ಹೌಸಲ್ಲಿ ಜುಪಿಟರ್ ಇದೆ, ಅವನು ಮನೆಯಲ್ಲೇ ಇದ್ದಾನೆ. ಸೊ ಎಲ್ಲ ನೋಡಿ ಇಲ್ಲಿದೆ ನೋಡಿ. ಸೊ 9th house 7.93, 4th rank 7th house, partnership is good. 5th 6th good carrier, and 6th rank is 3rd house, neighbors, relationship with the neighbors, hobbies, okay, courage, everything he has got very good. Next, Aditya Rao. He is also my second grandson. You can see the Kundali. Here itself, 10th house Surya, Sun, 11th house Mercury, Lagnadipati, Mercury is in 11th house. And Bhagyasthanದಲ್ಲಿ ಗುರು ಶುಕ್ರ ಚಂದ್ರಕೇತು, ಗುರು ಕೇತು ಶುಕ್ರ ಕೇತು ಚಂದ್ರಕೇತು ನೋಡಿ. ಇವನಿಗೂ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಸಕ್ತಿ ಉಂಟು. ರಾಹು 3rd house is very good, I already told. ಓಕೆ, ಅದೇ ರೀತಿ ಇಲ್ಲಿ ನೋಡಿ 11.27 and 11.16 ಬ್ಯೂಟಿಫುಲ್. ಫಸ್ಟ್ ರ್ಯಾಂಕ್ is 1st house, 2nd rank is 12th house, 3rd rank is 10th house. Oh my God. So he has got having good personality, characters and nature, attaining name and fame with foreign tours or even settlement, foreign travels, 12th house. 10th house, professionally he is well placed with even patents in his basket. He may, jaisa father, vaisa beta.
ಸೊ ತಂದೆಯು ಒಳ್ಳೆ ಪೇಟೆಂಟ್ಸನ್ನು ಮಾಡಿದ್ದಾರೆ, ಇವನು ಕೂಡ ಮುಂದೆ ಪೇಟೆಂಟ್ಸ್ ರೈಟ್ಸ್. ಓಕೆ, 10th house is good profession, 5th house higher education and double degree, even he may do PhD also, definitely post graduation is there. Okay, 5th rank is 2nd house, good family, good balance, good respectable speech. See, everybody cannot speak. This fellow is respectable, that means ಮಿತಭಾಷಿ ಆದರೆ ಉತ್ತಮ ವ್ಯಕ್ತಿ. 6ನೇ ಮನೆ ಸಿ 6th house ಗುಡ್ ಕ್ಯಾರಿಯರ್. ಇನ್ನೊಬ್ಬಳು ಸಿದ್ಧಾಂತರಾವ್ ಮಮ್ಮಿ ನೋಡಿ, ಸಿ ಇಸ್ ಆಲ್ಸೋ ಹ್ಯಾವಿಂಗ್, ಯು ಕ್ಯಾನ್ ಸಿ 8.06, then 9.46, 10th house, professionally she is sound. 2nd house, good family, good communication. Then 1st house, see 7.38. In the 3rd rank is 8th house. She is also good astrologer. 9th house, 7.66. And 1st house, good personality, nature and all. See, like that I have here bifurcated. Okay. So name and fame automatically comes on its own. ಸೊ ಯಾರನ್ನು ಬೇಕಾದರೂ ನೀವು ಅನಲೈಸ್ ಮಾಡ್ಬೋದು. ಬೇಕಾದರೆ ಈಗ ಸ್ಟ್ರೆಂತಲ್ಲಿ ಐ ವಿಲ್ ಟೇಕ್ ಒನ್ ಮೋರ್ ಗ್ರ್ಯಾಂಡ್ ಸನ್ ಭಾರ್ಗವರಾವ್. ಯು ಕ್ಯಾನ್ ಸಿ ಭಾರ್ಗವರಾವ್, ಸಿ 780, ಫಸ್ಟ್ ಹೌಸ್, 2nd house 6.17, 3rd house 9.9 for good relationship with the neighbors and hobbies, and 8.0 for 5th. He is also double graduate. Creativity, he has got good creativity, and 6th house good career. Then see 9.56, 10th professionally good sound, 12th house foreign travel and name and fame. See, he can analyze this. Bhavabala also speaks, but Rupas up to 6 you can classify and take any horoscope. Okay, so I will take one more. Yes, this also I will take Anupam Kher. Let us see Anupam Kher. See Anupam Kher, 10th house professional. See, he's a good film actor. 10.66, 8.80, name and fame. 9.40, 3rd house, good hobbies. 8.63, 4th house, very peaceful life. 8.94, 5th house, very good creative person. 9.63, partnership. Here we expect some less figures actually, but however, even though he is a divorcee, he has got maintained the relationship well. Okay, so like that, any personality you can find out. Okay. Yes, with this I can close this. Okay, this fellow is a doctor. See first personality, next 2nd house, or next 10th house professionally. Then comes see 8th house also. See, by seeing you can judge the personality very well. Okay, so with this ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಯಿತು ಅಂತೇಳಿ ತಿಳ್ಕೊಳ್ತಾ ಇದ್ದೀನಿ. ಇಲ್ಲಿ ಹೆಚ್ಚು ಇಂಗ್ಲೀಷ್ ಮಾತಾಡಿರೋದು ಬರೀ ರ್ಯಾಂಕಿನ ಬಗ್ಗೆ ಅಷ್ಟೇ ವಿನ ಮತ್ತೇನಿಲ್ಲ. more and more people should see, more and more subscribe, more and more share it. Thank you very much. God bless you.